ಇದನ್ನ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ವ್ಲಾಗಲ್ಲಿ ಯುಗಾದಿ ಹಬ್ಬದ ನಮ್ಮ ಶಾಪಿಂಗ್ ಹೇಗಿತ್ತು ಹಾಗೆ ನಿಮಗೊಂದು ರೆಸಿಪಿನೂ ಕೂಡ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ಇವತ್ತು ಬಿಸಿಬೇಳೆ ಬಾತ್ ಮಾಡಿದ್ದೆ. ತುಂಬ ಸರಳವಾಗಿ ಬಿಸಿಬೇಳೆ ಬಾತ್ನ ಹೇಗೆ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಕುಕ್ಕರಲ್ಲಿ 1 ಕಪ್ಪಷ್ಟು ತೊಗರಿಬೇಳೆ ಹಾಗೆ 1 ಕಪ್ಪಷ್ಟು ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಎರಡನ್ನೂ ಕೂಡ ಒಂದು 2-3 ಸಲ ನೀಟಾಗಿ ನೀರು ಹಾಕಿ ವಾಶ್ ಮಾಡ್ಕೊಳ್ಳಿ. ನೀರು ಸ್ವಲ್ಪನಾದರೂ ಟ್ರಾನ್ಸ್ಪರೆಂಟ್ ಆಗೋ ರೀತಿ ನೀಟಾಗಿ ತೊಳ್ಕೊಂಡು ಆ ನೀರನ್ನೆಲ್ಲ ಚೆಲ್ಲಿ ಅಕ್ಕಿಗೆ 1:2 ರೇಷಿಯೋದಲ್ಲಿ ನಾವು ಅನ್ನ ಮಾಡ್ಕೊತೀವಲ್ವ, ಆದರೆ ಬಿಸಿಬೇಳೆ ಬಾತ್ಗೆ 1:4 ರೇಷಿಯೋದಲ್ಲಿ ನಾವು ನೀರನ್ನು ಹಾಕ್ಕೊಬೇಕು. ಇವಾಗ 2 ಕಪ್ ಅಕ್ಕಿ ಹಾಗೆ ಬೇಳೆನ ತೊಗೊಂಡಿದ್ದೀವಲ್ವ, 8 ಕಪ್ಪಷ್ಟು ನೀರನ್ನು ನಾವು ಇದಕ್ಕೆ ಸೇರಿಸ್ಬೇಕು. ಹಾಗೆ ತರಕಾರಿ ನಿಮಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೊಬೋದು. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ನೌಕೋಲು, ಬಟಾಣಿ ಹಸಿದಾದ್ರೂ ಪರವಾಗಿಲ್ಲ ಅಥವಾ ಒಣಗಿಸಿರೋದನ್ನು ರಾತ್ರಿ ನೆನೆಸಿಟ್ಟಿದ್ರೂ ಕೂಡ ಪರವಾಗಿಲ್ಲ. ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡು 1 ಈರುಳ್ಳಿ ಹಾಗೆ ಒಂದು 2-3 ಟೊಮೆಟೊನ ಹೆಚ್ಚಿ ಇದಕ್ಕೆ ಸೇರಿಸಿ. ಬಿಸಿಬೇಳೆ ಬಾತ್ಗೆ ಸಾಂಬಾರ್ ಈರುಳ್ಳಿ ಸಿಗುತ್ತಲ್ಲ, ಅಂದರೆ ನಾಟಿ ಈರುಳ್ಳಿ, ಆ ಈರುಳ್ಳಿ ಹಾಕಿದ್ರೆ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಹೇಳಿದ್ನಲ್ವ 1:4 ರೇಷಿಯೋದಲ್ಲಿ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಗ್ಯಾಸ್ ಸ್ಟವನ್ನು ಹಚ್ಚಿ ಈ ತರಕಾರಿ ಬೇಳೆ ಅಕ್ಕಿಗೆಲ್ಲವೂ ಕೂಡ ಸ್ವಲ್ಪ ಅರಿಶಿನ ಹಾಗೆ 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3-4 ವಿಷಲ್ ಕೂಗಿಸ್ಕೋಬೇಕು. ಅಕ್ಕಿ ಬೇಳೆ ಎರಡನ್ನೂ ಕೂಡ ಚೆನ್ನಾಗಿ ಮ್ಯಾಶ್ ಆಗೋ ರೀತಿಯಲ್ಲಿ ಬೆಂದರೆ ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತ್ ಟೇಸ್ಟು. ಕುಕ್ಕರ್ ವಿಷಲ್ ಕೂಗಿ ಕೂಲ್ ಡೌನ್ ಆಗೋ ಅಷ್ಟರಲ್ಲಿ ಒಂದು ನಿಂಬೆಹಣ್ಣಿನ ಸೈಜಷ್ಟು ಹುಣಸೆ ಹಣ್ಣನ್ನು ತಗೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ತೊಳೆದು ಬಿಸಿ ನೀರಿನಲ್ಲಾಗಲಿ ಅಥವಾ ನಾರ್ಮಲ್ ನೀರಿನಲ್ಲಾಗಲಿ ನೆನೆಸಿಟ್ಟು ಅದನ್ನು ಚೆನ್ನಾಗಿ ಕಿವುಚಿ ಹುಣಸೆ ಹಣ್ಣಿನ ರಸವನ್ನು ತೆಕ್ಕೊಂಡಿರಿ. ಕುಕ್ಕರ್ 4 ವಿಷಲ್ ಕೂಗಿ ಕೂಲ್ ಡೌನ್ ಆಗಿದೆ. ಇವಾಗ ಓಪನ್ ಮಾಡಿದ್ದೀನಿ. ಬೇಳೆ, ಅಕ್ಕಿ ಹಾಗೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಹುಣಸೆ ಹಣ್ಣಿನ ರಸವನ್ನು ತಯಾರು ಮಾಡ್ಕೊಂಡಿದ್ವಲ್ಲ ಅದನ್ನು ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಬಿಸಿಬೇಳೆ ಬಾತು ಹುಳಿಯಾಗಿ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿನೇ ಹುಣಸೆ ಹಣ್ಣನ್ನು ಹಾಗೆ ಟೊಮೆಟೊನ ಸೇರಿಸ್ಕೊಂಡ್ರೆ ಒಳ್ಳೆಯದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅಷ್ಟೊಂದು ನೀರು ಹಾಕಿದ್ರೂ ಕೂಡ ತುಂಬ ತೆಳುವಾಗಿಲ್ಲ. ಇವಾಗ ಬೇಕಿದ್ರೆ ನಾವು ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಬೋದು. ನಿಮಗೆ ಬಿಸಿಬೇಳೆ ಬಾತು ಯಾವ ಹದಕ್ಕೆ ಬೇಕೋ ಆ ರೀತಿಯಾಗಿ ಜಾಸ್ತಿ ಕಡಿಮೆ ಮಾಡ್ಕೊಬೋದು ನೀರನ್ನು. ನನಗೆ ಸ್ವಲ್ಪ ತೆಳುವಾಗಿದ್ರೇ ಇಷ್ಟ ಆಗುತ್ತೆ, ಯಾಕಂದರೆ ಸ್ವಲ್ಪ ಹೊತ್ತು ಬಿಟ್ಟರೂ ಕೂಡ ಅದು ಸುಮಾರಾಗಿರುತ್ತೆ, ತುಂಬ ಗಟ್ಟಿ ಆಗೋದಿಲ್ಲ, ಕೇಕ್ ರೀತಿ. ಇವಾಗ ಇದಕ್ಕೆ ನಾನು ಬಿಸಿಬೇಳೆ ಬಾತ್ ಪೌಡರನ್ನು ಹಾಕಿದ್ದೀನಿ. ಬಿಸಿಬೇಳೆ ಬಾತ್ ಪೌಡರ್ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಈ ಬಿಸಿಬೇಳೆ ಬಾತು ಬೇಳೆ ತರಕಾರಿಗೆಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕುದಿಯೋದಕ್ಕೆ ಬಿಡಬೇಕು. ಕುದ ನಂತರ ರುಚಿ ನೋಡಿ ಉಪ್ಪು ಸಾಕಾಗಿಲ್ಲ ಅಂದರೆ ಉಪ್ಪು ಹಾಕ್ಕೊಬೋದು. ಹಾಗೆ ಒಂದು ಸ್ವಲ್ಪ ರುಚಿಗೆ ಅಂದ್ಬಿಟ್ಟು ಬೆಲ್ಲನೂ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹುಳಿ ಮುಂದಿರೋ ಅಂಥ ಯಾವುದೇ ಅಡುಗೆಗಾಗಲಿ ಸ್ವಲ್ಪ ಬೆಲ್ಲ ಹಾಕಿದ್ರೆ ಅದರ ರುಚಿ ಇನ್ನೂ ಚೂರು ಜಾಸ್ತಿ ಆಗುತ್ತೆ. ಬಿಸಿಬೇಳೆ ಬಾತ್ಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಬಿಸಿಬೇಳೆ ಬಾತ್ಗೆ ಒಗ್ಗರಣೆನ ಆದಷ್ಟು ತುಪ್ಪದಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಗೋಡಂಬಿ ಹಾಕ್ಕೊಬೋದು ಒಗ್ಗರಣೆಗೆ, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ, ಈರುಳ್ಳಿ, ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ನು ಕೂಡ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಬಿಸಿಬೇಳೆ ಬಾತಿಗೆ ಸೇರಿಸಿದ್ರೂ ಕೂಡ ಟೇಸ್ಟ್ ಅದ್ಭುತವಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡಿರೋಂಥ ಒಗ್ಗರಣೆನ ಇವಾಗ ಬಿಸಿಬೇಳೆ ಬಾತ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು, ಬಿಸಿಬೇಳೆ ಬಾತ್ ತಯಾರಾಗುತ್ತೆ. ಮೇಲಿಂದ ಸ್ವಲ್ಪ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಅಥವಾ 1-2 ಸ್ಪೂನ್ ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟ್ ಅದ್ಭುತ ಅಂತ ಹೇಳ್ಬೋದು. ನಮ್ಮನೇಲಿ ಬಿಸಿಬೇಳೆ ಬಾತ್ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗೆ ತುಂಬಾ ಸುಲಭ ಕೂಡ ಮಾಡೋದು ಅಂತಲೂ ಅನಿಸುತ್ತೆ. ಬಿಸಿಬೇಳೆ ಬಾತನ್ನು ಆದಷ್ಟು ಬಿಸಿಯಾಗೇ ತಿನ್ನಿ. ಅದರಲ್ಲೂ ಖಾರ ಬೂಂದಿ ಅಥವಾ ಪೊಟ್ಯಾಟೊ ಚಿಪ್ಸ್ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಮೊಸರನ್ನು ಕೂಡ ಹಾಕ್ಕೊಂಡು ಬಿಸಿಬೇಳೆ ಬಾತನ್ನ ತಿನ್ಬೋದು. ಬೆಳಗ್ಗೆ ತಿಂಡಿ ಮಾಡಿದ್ಮೇಲೆ ಮತ್ತೇನು ವಿಡಿಯೋ ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ. ಇವಾಗ ಸಂಜೆ ಆಗಿದೆ. ಸಂಜೆ ಯುಗಾದಿ ಹಬ್ಬಕ್ಕೆ ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಮಾದನಾಯಕನಹಳ್ಳಿಯಲ್ಲಿರೋಂಥ ಟ್ರೆಂಡ್ಸ್ ಶಾಪಿಗೆ ಬಂದಿದ್ದೀವಿ. 3 ಜನಕ್ಕೂ ಕೂಡ ಬಟ್ಟೆಯನ್ನು ತೊಗೊಬೇಕು. ಹಾಗಾಗಿ
ಟ್ರೆಂಡ್ಸಲ್ಲಿ ಎಲ್ರಿಗೂ ಬೇಕಾಗುವಂಥ ಬಟ್ಟೆ ಒಂದೇ ಕಡೆ ಸಿಗುತ್ತೆ, ಜೊತೆಗೆ ಬಟ್ಟೆಯ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿಗೆ ಬಂದಿರೋದು. ಮುಂಚೆ ಎಲ್ಲ ವರ್ಷಕ್ಕೆ 2 ಸಲ ಬಟ್ಟೆಗಳನ್ನು ತರ್ತಾ ಇದ್ದಿದ್ದು, ಒಂದು ಯುಗಾದಿ ಹಬ್ಬಕ್ಕೆ, ಇನ್ನೊಂದು ಮಾರನವಮಿ ಹಬ್ಬಕ್ಕೆ. ಅಂದರೆ ಹಿರಿಯರ ಪೂಜೆ ಮಾಡ್ತೀವಲ್ವ, ಆ ಪಿತೃಪಕ್ಷದಲ್ಲಿ ಹೊಸ ಬಟ್ಟೆಗಳನ್ನು ತರೋರು ವರ್ಷಕ್ಕೆ 2 ಜೊತೆ ಬಟ್ಟೆ ಹಾಗೆ 2 ಸಲ ತೊಗೊಂಡು ಬರ್ತಾ ಇದ್ದಿದ್ದು. ಯಾವುದೇ ಫಂಕ್ಷನ್ಗೆ ಹೋಗಲಿ ಮನೆಯಲ್ಲೇ ಇರಲಿ ಆ 2 ಜೊತೆ ಬಟ್ಟೆಲೇ ವರ್ಷ ಇಡೀ ಮೇಂಟೈನ್ ಮಾಡಬೇಕಾಗಿತ್ತು. ಆದರೆ ಈಗಿನ ಕಾಲದಲ್ಲಿ ಹಾಗಿಲ್ಲ, ಯಾವಾಗ ಮನಸ್ಸಿಗೆ ಬರುತ್ತೋ ಅವಾಗೆಲ್ಲ ಶಾಪಿಂಗ್ ಹೋಗ್ತಾ ಇರ್ತೀವಿ. ಒಂದು ಜೊತೆ ತೊಗೊಂಡು ಬರೋದಕ್ಕೆ ಅಂತ ಹೋಗಿ 4-5 ಜೊತೆ ತೊಗೊಂಡು ಬರ್ತಾ ಇರ್ತೀವಿ. ಬಟ್ಟೆಗಳಿಗೆ ದುಡ್ಡಿಗೆ ಬೆಲೆನೇ ಇಲ್ಲ ಅನ್ನೋ ಹಾಗಾಗಿದೆ. ಮೊದಲಿಗೆ ನನ್ನ ಮಗನ ಬಟ್ಟೆ ಶಾಪಿಂಗ್ ಮುಗಿಸೋಣ ಅಂತ ಅವನಿಗೆ ಬಟ್ಟೆನ ನೋಡ್ತಾ ಇದ್ದೀವಿ. ಅಂತ ಏನು ಆಫರ್ ಇರಲಿಲ್ಲ. ಟೀ ಶರ್ಟ್ ಎಲ್ಲ 199ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಯುಗಾದಿ ಹಬ್ಬದ ಜೊತೆನೇ ಅವನ ಬರ್ಡೇ ಕೂಡ ಬರ್ತಾ ಇದೆ ಏಪ್ರಿಲಲ್ಲಿ, ಹಾಗಾಗಿ ಎರಡಕ್ಕೂ ಸೇರಿ ತೊಗೊಬೇಕು ಅಂತ. ಅವನಿಗೆ ಜಾಸ್ತಿ ಜೀನ್ಸು ಹಾಗೆ ಶರ್ಟ್ಗಳೆಲ್ಲ ಆಗೋದಿಲ್ಲ. ಅವನಿಗೆ ಫ್ರೀಯಾಗಿ ಟೀ ಶರ್ಟ್ಗಳು ಹಾಗೆ ಚಡ್ಡಿಗಳು ಈ ರೀತಿ ಹಾಕ್ಕೊಂಡು ಫ್ರೀಯಾಗಿರಬೇಕು. ಸೆಕೆ ಎಲ್ಲ ಆಗೋವಂಥ ಬಟ್ಟೆಗಳನ್ನು ಅವನು ಬಿಲ್ಕುಲ್ ಹಾಕೋದಿಲ್ಲ. ಅವನಿಗೆಲ್ಲ ಯಾವುದ್ಯಾವುದು ಬಟ್ಟೆಗಳು ಬೇಕೋ ಅದನ್ನೆಲ್ಲ ಆಯ್ಕೆ ಮಾಡಿ ಇವಾಗ ನನ್ನ ಶಾಪಿಂಗ್. ನಾನಿಲ್ಲಿ ಕುರ್ತಾಗಳನ್ನು ನೋಡ್ತಾ ಇದ್ದೀನಿ. ತುಂಬ ಕಾಸ್ಟ್ಲಿ ಕುರ್ತಾಗಳನ್ನು ನಾನು ತೊಗೊಳ್ಳಿಲ್ಲ, ಯಾಕಂದರೆ ಡೈಲಿ ಯೂಸ್ಗೆ ಅಥವಾ ಎಲ್ಲಾದರೂ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಹೋಗೋವಂಥ ಕುರ್ತಾಗಳು ಸಾಕು. ತುಂಬ ಗ್ರ್ಯಾಂಡಾಗಿ ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ ಪಾರ್ಟಿಗೆ ಹೋಗೋವಂಥದ್ದನ್ನು ತೊಗೊಂಡ್ರೂ ಕೂಡ 1 ಸಲ 2 ಸಲ ಬಳಸ್ತೀವಿ, ಮತ್ತು ಅದನ್ನು ಯೂಸೇ ಮಾಡೋದಿಲ್ಲ. ಅಟ್ಲೀಸ್ಟ್ ಈ ಥರ ಸಿಂಪಲ್ ಆಗಿರುವಂಥ ಕುರ್ತಾಗಳನ್ನು ತೊಗೊಂಡ್ರೆ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೂ ಹೋಗ್ಬೋದು ಅಥವಾ ಬೇರೆ ಎಲ್ಲಾದರೂ ಹೊರಗಡೆ ಹೋಗೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ. ಒಂದು ಡ್ರೆಸ್ಸನ್ನು ಮಾತ್ರ 2 ಪೀಸ್ ಸೆಟ್ಟು 1000 ರೂಪೀಸ್ ಇತ್ತು. ಅದು ಚೆನ್ನಾಗಿತ್ತು. ಅಂದರೆ ಯಾವುದಾದ್ರೂ ಒಳ್ಳೆ ಗ್ರ್ಯಾಂಡ್ ಫಂಕ್ಷನ್ಗೆಲ್ಲ ಹಾಕೊಳ್ಳೋವಂಥ ಡ್ರೆಸ್ ಇತ್ತು. ಅದು ಒಳ್ಳೆ ಆಫರಲ್ಲಿತ್ತು, ಹಾಗಾಗಿ ಅದನ್ನು ತೊಗೊಂಡೇ ಬಿಟ್ಟರೆ ಇನ್ನು ಮಿಕ್ಕಿದ್ದನ್ನೆಲ್ಲ 399 499 ಒಳಗಡೆ ಕುರ್ತಾಗಳನ್ನು ತೊಗೊಂಡಿದ್ದು ನಾನು. ಯಾವುದ್ಯಾವುದನ್ನು ತೊಗೊಂಡೆ ಅಂತ ನಿಮಗೂ ಕೂಡ ತೋರಿಸ್ಬೇಕು ಅಂತ ನನಗೂ ಆಸೆ ಇತ್ತು, ಆದರೆ ಅಲ್ಲಿ ವಿಡಿಯೋ ಮಾಡೋ ಹಾಗಿರಲಿಲ್ಲ. ಅಲ್ಲಿ ವರ್ಕ್ ಮಾಡೋರು 2-3 ಸಲ ವಿಡಿಯೋ ಮಾಡಬೇಡಿ ಅಂತ ಹೇಳಿದ ಮೇಲೂ ನಾವು ವಿಡಿಯೋ ಮಾಡೋದು ಚೆನ್ನಾಗಿರೋದಿಲ್ಲ ಅಲ್ವಾ, ಹಾಗಾಗಿ ಜಾಸ್ತಿ ಏನು ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ನಂದು ನನ್ನ ಮಗಂದು ಶಾಪಿಂಗ್ ಮುಗೀತು. ಇವಾಗ ನನ್ನ ಹಸ್ಬೆಂಡು ತೊಗೋತಾ ಇದ್ದಾರೆ ಬಟ್ಟೆನ. ಇವಾಗ ಆಲ್ಮೋಸ್ಟ್ 3 ಕೂಡ ಶಾಪಿಂಗ್ ಮುಗ್ದಿದೆ. ಬಿಲ್ ಹಾಕಿಸ್ಬೇಕು. ಪ್ರತಿ ಸಲ ಟ್ರೆಂಡ್ಸಿಗೆ ಬಂದಾಗೂ ಒಂದನ್ನು ತೊಗೊಂಡ್ರೆ ಇನ್ನೊಂದನ್ನು ತೊಗೋಬೇಕು, ಇನ್ನೊಂದು ತೊಗೊಂಡ್ರೆ ಮತ್ತೊಂದು ತೊಗೋಬೇಕು ಅಂತ ಅನಿಸ್ತಾ ಇರುತ್ತೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ, ಹಾಗೆ ಬಟ್ಟೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿನೇ 5000ಕ್ಕಿಂತ ಕಡಿಮೆ ಯಾವತ್ತೂ ಬಿಲ್ ಆಗೋದಿಲ್ಲ. ಅದರಲ್ಲೂ ಈ ಸಲ 3 ಸೇರಿಸಿ ತೊಗೊಂಡಿರೋದ್ರಿಂದ ಸ್ವಲ್ಪ ಬಿಲ್ಲು ಜಾಸ್ತಿನೇ ಆಗಿತ್ತು. ನಾವು ಎಷ್ಟು ಸಾವಿರಕ್ಕೆ ಶಾಪಿಂಗ್ ಮಾಡಿದ್ದೀವಿ ಅನ್ನೋದ್ರ ಮೇಲೆ ನಮಗೆ ಗಿಫ್ಟ್ ಕೂಡ ಇರುತ್ತೆ. ಗಿಫ್ಟ್ ಅಂದರೆ ಏನು ಫ್ರೀಯಾಗಿ ಕೊಡೋದಿಲ್ಲ, ನಾವೇನು ತೊಗೊಂಡಿರ್ತೀವೋ ಅದ್ರ ಮೇಲೆ ಒಂದು 300-400 ರೂಪಾಯಿ ಕೊಟ್ಬಿಟ್ಟು ಎಕ್ಸ್ಟ್ರಾ ಬೇರೆದನ್ನು ತೊಗೊಬೇಕಾಗತ್ತೆ. ಮಿಕ್ಸಿ, ಕುಕ್ಕರು, ರೈಸ್ ಕುಕ್ಕರು, ಆಯಿಲ್ ಟ್ರಾಲಿ, ಹೀಗೆ ಬೇರೆ ಬೇರೆ ಥರದ ಗಿಫ್ಟ್ಗಳಿರುತ್ತೆ. ನಮ್ಮ ಮನೇಲಿ ಕುಕ್ಕರು ಇತ್ತು, ಮಿಕ್ಸಿನೂ ಇತ್ತು, ರೈಸ್ ಕುಕ್ಕರು ಅದನ್ನೆಲ್ಲ ಅಷ್ಟೊಂದು ಉಪಯೋಗಿಸಲ್ಲ ಅಂತ ಅನ್ನಿಸಿ ಮಲ್ಟಿಪರ್ಪಸ್ ಟ್ರಾಲಿನ ತಗೊಂಡ್ವಿ ನಾವು. ಇದು ತೊಗೊಳೋದೇನೋ ತೊಗೊಂಡ್ವಿ, ಆದರೆ ಇದು ಪೂರ್ತಿಯಾಗಿ ನಾವೇ ಫಿಟ್ ಮಾಡ್ಕೊಬೇಕು. ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಆದರೆ ತುಂಬಾ ಪೀಸ್ಗಳಿದೆ. ಎಲ್ಲೆಲ್ಲಿ ಯಾವ್ದು ಹಾಕಬೇಕು ಅಂತ ಸ್ವಲ್ಪ ಹೊತ್ತು ತಲೆ ಕೆಟ್ಟೋಯ್ತು. ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ತಲೆ ಕೆಡಿಸ್ಕೊಂಡು ಹೇಗೋ ಮಾಡಿ ಅಂತೂ ಇಂತೂ ಇದನ್ನು ಫಿಟ್ ಮಾಡಿದ್ವಿ. ಎಲ್ಲ ಪೂರ್ತಿಯಾಗಿ ಇದನ್ನು ಸೆಟಲ್ ಮಾಡಿದ್ಮೇಲೆ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗೆ ತುಂಬಾ ರೀತಿಯಲ್ಲಿ ನಾವು ಇದನ್ನು ಉಪಯೋಗಿಸ್ಬೋದಾಗಿತ್ತು. ತರಕಾರಿಗಳನ್ನು ಇಡೋದಕ್ಕೆ, ಫ್ರೂಟ್ಸ್ಗಳನ್ನು ಇಡೋದಕ್ಕೆ, ಅಥವಾ ಏನಾದರೂ ಜೋಡಿಸ್ಕೊಳ್ಳೋದಕ್ಕೆ, ಮೇಕಪ್ ಐಟಮ್ಸ್ಗಳನ್ನ ಜೋಡಿಸ್ಕೊಳ್ಳೋದಕ್ಕೆ, ಯಾರ್ದಾದ್ರೂ ಮನೆಯಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಏನಾದರೂ ಇರಲಿಲ್ಲ ಅಂತಂದರೆ ಮೇಕಪ್ ಐಟಮ್ಸ್ಗಳನ್ನೆಲ್ಲ ಜೋಡಿಸ್ಕೊಳ್ಳೋದಕ್ಕೆ, ಅಥವಾ ಚಿಕ್ಕ ಚಿಕ್ಕ ಮಕ್ಕಳುಗಳಿದ್ರೆ ಅವ್ರ ಬಟ್ಟೆಗಳನ್ನು ಜೋಡಿಸಿಡೋದಕ್ಕೆ, ಡೈಪರ್ಗಳು ಅಥವಾ ವೈಪರ್ಸು ಅದನ್ನೆಲ್ಲ ಜೋಡಿಸಿಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಬೇರೆ ಬೇರೆ ರೀತಿಯಲ್ಲಿ ನೀವು ಇದನ್ನು ಉಪಯೋಗಿಸ್ಕೊಬೋದಾಗಿತ್ತು. ನಾನಂತೂ ಅಡುಗೆ ಮನೆಯಲ್ಲಿ ಒಂದು ಕಾರ್ನರ್ ಖಾಲಿ ಇತ್ತು, ಆ ಕಾರ್ನರಲ್ಲಿ ಇಟ್ಟು ಎಲ್ಲ ಬಾಟಲ್ಸ್ಗಳನ್ನು ಮೇಲ್ಗಡೆ ಜೋಡಿಸಿ ಅದ್ರ ಕೆಳಗಡೆ ಬೇರೆ ಇನ್ಯಾವುದಾದ್ರೂ ಐಟಮ್ಸ್ನ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಖಾಲಿ ಇದ್ದಂತಹ ಜಾಗಕ್ಕೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಇದು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ, ಹಾಗೆ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ. ವೀಲ್ ಕೂಡ ಇರೋದ್ರಿಂದ ಆರಾಮಾಗಿ ನಾವು ಅದನ್ನು ಎಳೆದು ಕೆಳಗಡೆ ಎಲ್ಲ ಒರೆಸ್ಕೊಬೋದು. ವೀಲ್ಸು ಕೂಡ ಅಷ್ಟೇ ತುಂಬಾ ಸ್ಟ್ರಕ್ ಆಗೋದು ಆ ರೀತಿ ಎಲ್ಲ ಇಲ್ಲ, ಈಸಿಯಾಗಿ ಮೂವ್ ಆಗುತ್ತೆ. ಈ ಮಕ್ಕಳ ವಾಕರ್ ಇರುತ್ತಲ್ಲ ಆ ರೀತಿ ಈಸಿಯಾಗಿ ಮೂವ್ ಮಾಡ್ಬೋದು. ಯಾವ ಜಾಗದಲ್ಲಿ ನಾನು ಇದನ್ನು ಇಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ.
ಸೊ ಇದಾಗಿತ್ತು ನಮ್ಮ ಯುಗಾದಿ ಹಬ್ಬದ ಬಟ್ಟೆ ಶಾಪಿಂಗ್ ವ್ಲಾಗು. ಏನೇನು ತೊಗೊಂಡೆ ಅನ್ನೋದನ್ನು ತೋರಿಸೋದಕ್ಕಾಗ್ತಾ ಇಲ್ಲ, ಯಾಕಂದರೆ ತುಂಬಾ ಬ್ಯುಸಿ ಇದ್ದೀನಿ ಹಬ್ಬದ ಪ್ರಿಪ್ರೇಷನ್ಸಲ್ಲಿ. ಯಾವಾಗಾದರೂ ಮತ್ತೊಮ್ಮೆ ಏನೇನು ತೊಗೊಂಡೆ ಅನ್ನೋದನ್ನು ತೋರಿಸ್ತೀನಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.